ಓ ಏನಪ್ಪಾ ಬಸವರಾಜ್ ಅವರು ಯಾವ್ದೋ ಒಂದ್ ರೀತಿ ಗ್ರಾಮ ಪಂಚಾಯತಿ ಮುಂದೆ ನಿಂತಿದ್ದೀರಿ ಅಂತಾರಲ್ಲ. ಹೌದು, ಇಲ್ಲಿ ಬರ್ದಿರೋದು ಮಾತ್ರ ಗ್ರಾಮ ಪಂಚಾಯತಿ, ಆದ್ರೆ ಇದು ಗ್ರಾಮ ಪಂಚಾಯತಿ ಅಲ್ಲ, ಇದು ಪಟ್ಟಣ ಪಂಚಾಯತಿಯಾಗಿ ಬಹುಶಃ ಮೇಲ್ದರ್ಜೆಗೇರಿ ಇದು ಗೆಜೆಟೆಡ್ ನೋಟಿಫಿಕೇಶನ್ ಆಗಿ ಹತ್ತತ್ರ ನಾನು ನೋಡ್ದಾಗೆ ನನಗೆ ಪತ್ರ ತಲುಪಿದ್ದು ಒಂದು ತಿಂಗಳಿಂದ ಪತ್ರ ತಲುಪಿತ್ತು. ಸದರಿ ಪ್ರಕಾರ ಇದು ಯಾವ್ದು ಹೇಳ್ತಾವ್ರೆ, ಏನೋ ಹೇಳ್ತೀರ ಅಂತೀರಾ? ಹೌದು, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅತ್ಯಂತ ದೊಡ್ಡ ಒಂದ್ ರೀತಿ ಗ್ರಾಮವಾಗಿತ್ತು ಹಿರೇಬಗೌಡಿ. ಈಗ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೇರಿದೆ. ಆದ್ರೆ ಬಹುಶಃ ಮತ್ತೆ ಭಾಗಶಃ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರ್ತು, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ದಾಖಲೆಗಳೆಲ್ಲ ಈಗ ಆಲ್ರೆಡಿ ಹಸ್ತಾಂತರ ಮಾಡಿದ್ದಾರೆ. ಆದಾಗ್ಯೂ ಸಹ ಎಲ್ಲ ಒಂದ್ ಕಡೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಪ್ಪ ಅಂದ್ರೆ ಮೇಲ್ದರ್ಜೆಗೇರಿ ತುಂಬಾ ದಿನ ಆಗಿದೆ, ಆದ್ರೆ ಗ್ರಾಮ ಪಂಚಾಯತಿ ಅಂತಾನೆ ಬೋರ್ಡ್ ಇದೆ. ಜೊತೆಗೆ ಈ ಹಿರೇಬಗೌಡಿಲಿ ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಹಿರೇಬಗೌಡಿ ಪಟ್ಟಣ ಅಂತಕ್ಕಂಥದ್ದು ಕಸದ ಪಟ್ಟಣವಾಗಿ ಮಾರ್ಪಟ್ಟಿದೆ. ಎಲ್ಲಂದ್ರಲ್ಲೇ ಕಸ, ಏನು ಹೆದ್ದಾರಿಗೆ ಅಕ್ಕಪಕ್ಕದಲ್ಲೂ ಕಸ, ಉಪ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲೂ ಕಸ 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 ಕಸ. ಎಲ್ಲ ಒಂದ್ ಕಡೆ ಹಿರೇಬಗೌಡಲ್ಲಿ ಕಸದ ದರ್ಬಾರ್ ಜಾಸ್ತಿ ಆಗಿದೆ. ಹಾಗಾಗಿ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಗ್ರಾಮ ಪಂಚಾಯತಿ ಘೋಷಣೆ ಆದ್ರೂ ಏನು ಪಟ್ಟಣ ಪಂಚಾಯತಿ ಘೋಷಣೆ ಆದ್ರೂ ಸಹ ಇನ್ನ ಗ್ರಾಮ ಪಂಚಾಯತಿಯಾಗಿ ಉಳಿದಿದೆ ಹಿರೇಬಗೌಡಿ. ಜೊತೆಗೆ ಕಸದ ದರ್ಬಾರ್ ಜಾಸ್ತಿ ಆಗಿದೆ. ಹಾಗಾಗಿ ಈ ಕಡೆ ಏನಾದ್ರು ಬಗೆಹರಿಸ್ತಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿದ ಹಿರೇಬಗೌಡಿಗೆ ಸಾವಿರ ಸಮಸ್ಯೆಗಳು, ಸಾವಿರ ಸಂಕಷ್ಟಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು ಅಪ್ಪಡ್. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ಗ್ರಾಮವಾಗಿದ್ದ ಹಿರೇಬಾಗೇವಾಡಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರದಿಂದ ಆದೇಶವಾಗಿ ಕಳೆದ 2025ನೇ ವರ್ಷದ ಕೊನೆ ತಿಂಗಳ ಆಸುಪಾಸಿನಲ್ಲಿ ಆದೇಶವೂ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಸ್ತುತ ಈ ಮೇಲ್ದರ್ಜೆಗೆ ಏರಿದ ಹಿರೇಬಾಗೇವಾಡಿಗೆ ಮುಖ್ಯ ಅಧಿಕಾರಿಗಳು ನೇಮಕವಾಗಿ ಆಡಳಿತ ಅಧಿಕಾರಿಗಳು ನೇಮಕವಾಗಿದ್ದಾರೆ. ಮತ್ತೊಂದು ಕಡೆ ಈ ಹಿರೇಬಾಗೇವಾಡಿಯಲ್ಲಿ ಸಾವಿರ ಸಮಸ್ಯೆಗಳ ಜೊತೆಗೆ ಸಂಕಷ್ಟಗಳು ಕೂಡ ಜಾಸ್ತಿ ಆಗಿದೆ. ಉದಾಹರಣೆ, ಈ ಹಿರೇಬಾಗೇವಾಡಿಯ ಮುಖ್ಯ ರಸ್ತೆಗಳ ಹಿಕ್ಕೆಲೆಗಳಲ್ಲಿ ಕಸದ ತಿಪ್ಪೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಉಪ ತಹಸೀಲ್ದಾರ್ ಕಚೇರಿ ಆವರಣವೂ ಕೂಡ ಕಸದ ತ್ಯಾಜ್ಯ ಕೇಂದ್ರವಾಗಿ ಮಾರ್ಪಟ್ಟು ದುರ್ಗಮ ವಾಸನೆ ಬರ್ತಾ ಇದೆ. ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆಯಂತೂ ತುಂಬಾ ಬಿಗಡಾಯಿಸಿದೆ. ಇದರ ಜೊತೆಗೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿದ ಈ ಹಿರೇಬಾಗೇವಾಡಿ ಕೇಂದ್ರವು ಇನ್ನು ಗ್ರಾಮ ಪಂಚಾಯಿತಿ ಹೆಸರಿನ ನಾಮಫಲಕದಲ್ಲೇ ಕೆಲಸ ಮಾಡುತ್ತಿರುವುದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಇಲ್ಲಿರುವಂತಹ ಮುಖ್ಯ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ನಿಲ್ಲುವುದಕ್ಕೆ ಕಸರತ್ತು ಮಾಡುತ್ತಿದ್ದಾರೆ ಹೊರತು ಇಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿ ಎತ್ತಾ ಇಲ್ಲ. ಇನ್ನು ಪ್ರಸ್ತುತ ಇಲ್ಲಿರುವ ಮುಖ್ಯ ಅಧಿಕಾರಿಗಳು ಆದ ಅಶೋಕ ಪಾಂಡೆ ಕರೆ ಸ್ವೀಕಾರ ಮಾಡದೆ ಪಾಂಡ್ಯ ರೀತಿ ಸುಮ್ಮನಿದ್ದಾರೆ. ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಆಡಳಿತ ಅಧಿಕಾರಿಗಳು ಆದ ಬಸವರಾಜ್ ನಾಗರಾಳ ಹಾಗೂ ಬೆಳಗಾವಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಆದ ಮಲ್ಲಿಕಾರ್ಜುನ ಕಲಾದಗಿ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೇಳಿ ಸರ್, ತಾವು ಹಿರೇಬಗೌಡಿಲೇ ಹುಟ್ಟಿದ್ದೀರಾ. ವಿಶೇಷವಾಗಿ ಹಿರೇಬಗೌಡಿ ಗ್ರಾಮ ಪಂಚಾಯತಿ ಇಷ್ಟು ದಿನ, ಈಗ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿದೆ. ಏನೇನ್ ಸಮಸ್ಯೆಗಳಿದಾವ ಸರ್ ಇಲ್ಲಿ? ಇಲ್ಲ, ಪಟ್ಟಣ ಪಂಚಾಯತಿ ಆಗೈತ್ರಿ, ಆದ್ರೆ ಗ್ರಾಮ ಪಂಚಾಯತಿ ಬೋರ್ಡ್ ಅನ್ನ ತೆಗೆದಿಲ್ಲ ಇವರು. ಆಮೇಲೆ ಇಲ್ಲಿ ಊರಿನಲ್ಲಿ ಸಾಕಷ್ಟು ಕಸ ಗಟಾರಿ ಒಳಗ ಗಬ್ಬು ನಾರ್ಲಿಕ್ಕತ್ತದ. ಎಲ್ಲಿ ನೋಡಿದಲ್ಲೆಲ್ಲ ಕಸನ ಇರ್ತಾರ, ಅದು ಸರಿಯಾಗಿ ನಿರ್ವಹಣೆ ಇಲ್ಲ. ಮತ್ತ ಇವರು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಏರಿದ್ರು ಸಹಿತ ಸುಧಾರಣೆ ಮಾತ್ರ ಏನೂ ಇಲ್ಲ. ಮತ್ ಯಾರು ಮಾಡವ್ರಿ ಇದನ್ನ? ಮತ್ತೆ ಇದು ಪಟ್ಟಣ ಪಂಚಾಯತಿ ಅವರು ಮಾಡ್ಬೇಕು. ಆ ಬೋರ್ಡ್ ಇನ್ನ ಹಾಗೆ ಇದೆ, ತೆಗೆದಿಲ್ಲ. ಅಲ್ಲ, ಇನ್ನ ಏನೇನ್ ಸಮಸ್ಯೆ ಇದೆ ಇಲ್ಲಿ? ಕುಡಿಯೋ ನೀರಿನ ಸಮಸ್ಯೆ ಐತ್ರಿ. ಈಗ ನಮ್ಮ ಊರಿನಲ್ಲಿ 24 ತಾಸ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತಾವ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡ ಕೆಲಸ ಮಾಡತ್ತಾರ. ನೀರ್ ಎಲ್ಲಿಂದ ತರವ್ರದಾರ್ರಿ ಅವ್ರು? ಈಗ 15 ದಿವಸಕ್ಕೊಮ್ಮೆ ಅವ್ರು ಕುಡಿಯೋ ನೀರು ಬಿಡುವಾಗ 24 ತಾಸ ನೀರ್ ಎಲ್ಲಿಂದ ಕೊಡ್ತಾರ್ರಿ? ಮೊದಲು ಅದನ್ನ ಮೂಲ ಹೇಳ್ಬೇಕ್ರ. 24 ತಾಸು ನಿಮಗ ನೀರ್ ಕೊಡ್ತಾವ ಅಂತ ಹೇಳತ್ತಾರಲ್ರಿ, ಅವ್ ನೀರ್ ಎಲ್ಲಿಂದ ಬರ್ತದ? ಈಗಿದ್ದ ನೀರನ್ನ 15 ದಿವಸಕ್ಕೊಮ್ಮೆ ಬಿಡತಾರ್ರಿ ಕುಡಿಯೋ ನೀರ. ಮತ್ 24 ತಾಸು ನೀರಿಂದ ಊರಿನಲ್ಲೆಲ್ಲಾ ಕಾಮಗಾರಿ ಮಾಡಕತ್ತಾರ. ನೀರ್ ಎಲ್ಲಿಂದ ತರ್ತಾರ್ರಿ ಅವ್ರು?
ಆಮೇಲೆ ಒಟ್ಟಾರೆ ಏನಪ್ಪಾ ಅಂದ್ರೆ ಕಸದಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಕಸ ಮತ್ತು ನೀರು ಹಾ ಈ ಊರಿನಲ್ಲಿ ಬಹಳ ಸಮಸ್ಯೆ ಐತಿ. ಮೊದಲು ನೀರು, ಹಾ. 2ನೇ ದರ್ಜೆ ಕಸ. ತಾವು ಎಷ್ಟೇ ಮಾಡಿ ಬರ್ತೀರಾ? ನಾವು 3ನೇ ವಾರ್ಡ್ನಾಗ ಬರ್ತವ್ರಿ. 3ನೇ ವಾರ್ಡ್. ಹೇಳಿ, ವಿಶೇಷವಾಗಿ ಈಗ ಎಲೆಕ್ಷನ್ ಘೋಷಣೆ ಆದ್ರೆ ತಾವು ಏನಾದ್ರು ಸ್ಪರ್ಧೆ ಮಾಡ್ತೀರಾ? ಮಾಡ್ಬೋದಲ್ರಿ. ಈಗ ಪಟ್ಟಣ ಪಂಚಾಯತಿ ಯಾಕಂದ್ರೆ ಇಷ್ಟು ದಿವಸ ನಾವು ಗಪ್ಪ ಕೂತಿದ್ದೀವಿ. ಹಾ ಈಗ ನಾವು ಒಂದ್ ಲೆಕ್ಕಕ್ಕೆ ಬಂದವ್ರಿ. ಎಷ್ಟು ದಿವಸ ಇರ್ಲಿಲ್ಲ, ನಾವು ನಮ್ಮ ಉದ್ಯೋಗ ಇದು ಮಾಡ್ಕೊಂತ ಹೋಗ್ತಿದ್ದೀವಿ. ಹಾ ಈಗ ನಾವು ಒಬ್ಬ ಸ್ಪರ್ಧೆ ಮಾಡ್ಬೇಕನ್ನೋ ವಿಚಾರದಾಗ ನಾವು ಬಂದವ್ರಿ. ಓಕೆ, ಒಟ್ಟಾರೆ ನೀವು ಸ್ಪರ್ಧೆ ಮಾಡ್ತೀರಾ? ಮಾಡ್ತೇವೆ ಮತ್ತೆ ಆರಿಸೋನು ಬರ್ತೇವಿ. ಹೌದಾ? ಅಷ್ಟು ಕೆಪಾಸಿಟಿ ನಮ್ಮಂತಲ್ಲಿ ಐತಿ. ಹೌದಾ? ಹೌದು. ಓಕೆ. ಆದ್ರೆ ಏನ್ರಿ ಇಷ್ಟೆಲ್ಲ ತುಂಬಾ ಫಾಸ್ಟ್ ಇದೀರಾ ನೀವೇನ ಸ್ಪರ್ಧೆಗೆ? ಇದನ್ನ ಗ್ರಾಮ ಪಂಚಾಯತಿ ಬೋರ್ಡ್ ಪಟ್ಟಣ ಪಂಚಾಯತಿ ಮಾಡ್ಕೊಳಕ್ ಆಗಿಲ್ವಲ್ಲ? ಅದು ಅವ್ರ ಏನ್ ಅಧಿಕಾರಿಗಳಿಗೆ ಯಾಕೆ ನೀವ್ ಕೇಳ್ತಾ ಇಲ್ಲ? ಅಲ್ಲ, ಅವ್ರು ಮಾಡಬೇಕಾದ ಕರ್ತವ್ಯ ಅವ್ರು ತಿಳ್ಕೊಬೇಕಲ್ಲ ಇದನ್ನ. ನೀವು ಕೇಳ್ಬೇಕಲ್ಲ ಒಬ್ರು, ನೀವು ಒಬ್ಬ ಜವಾಬ್ದಾರಿ. ಈಗ ನಾಳೆ ಆರಿಸ್ ಬನ್ನಿ ಅಂತಂದ್ರೆ ಆಗ ಅಂತಾರ್ರಿ ಎಲ್ಲಾರು. ಹಾ ನಾಳೆ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಒಳಗ್ ಬಂದೆ, ಹಾ ಆಗ ಅಂತಾರ್ರಿ ಅವ್ರು. ಈಗ ನಾವು ಬಂದ್ರೆ ನಮಗ್ ಕಣ್ ತೆಗೆದಿಲ್ರಿ ಅವ್ರು. ಓಕೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು ಸ್ಪರ್ಧೆ ಮಾಡ್ತೀರಾ? ಮಾಡ್ತೀವಿ. ಈ ಸರ್ತಿ ನಾವು ಪಟ್ಟಣ ಪಂಚಾಯತಿ ಐ ಆಮ್ ಸೀನಿಯರ್ ಮೋಸ್ಟ್ ಪವರ್ಫುಲ್ ಕ್ಯಾಂಡಿಡೇಟ್. ಹೌದಾ? ಧನ್ಯವಾದಗಳು. ಬಸವರಾಜ್ ಕಾಲ್ವಳ್ಳಿ. ಹೇಳಿ, ಇದು ಏನ್ ಹಿರೇಬಗೋಡಿ ಪಟ್ಟಣ ಪಂಚಾಯತಿನೋ ಗ್ರಾಮ ಪಂಚಾಯತಿನೋ? ಪಟ್ಟಣ ಪಂಚಾಯತಿ ಈಗ ಬಾಸ್ ಅದು, ಇನ್ನು ಗ್ರಾಮ ಪಂಚಾಯತಿ ಅಂತ ತಗೊಂಡ್ ಬಿಟ್ಟಾರ ಜನ ರೀ. ಹೌದಾ? ಹೌದಾ? ಬೋರ್ಡು ಹಂಗೆ ಐತಲ್ಲ ಮತ್ತೆ? ಬೋರ್ಡು ಹಂಗೈತೆ, ಮತ್ತೆ ದಗದು ಏನಿಲ್ಲ. ಹಾ ಎಲ್ಲಾ ಕಸ ಏನು ಮಾಡಾಕತ್ತಾರಲ್ಲ. ಏನೇನ್ ಸಮಸ್ಯೆ ಇದೆ ಹಿರೇಬಗೋಡಿ? ಹಿರೇಬಳ್ಳಿ ಕುಡಿಯೋ ನೀರಿಲ್ಲ, ಹಾ ಕಸಾವಿಯಾಗ ಒಂದು ಜಾಗ ಇಲ್ಲ, ಹಾ ಮತ್ತು ಯಾರು ಒಂದು ಅಧಿಕಾರಿಗಳನ್ನು ಪಂಚಾಯತಿ ಮನೆಯನ್ನು ಕೇಳುವಂತ ಹಾ ಸ್ಥಿತಿಯೊಳಗೆ ಇಲ್ಲ. ಹಾ ಇದನ್ ಬಿಟ್ಟು ಮತ್ತೇನಿಲ್ಲ. ಹೌದಾ? ಹೌದಾ? ಯಾಕೆ ಹಿಂಗ ಪಟ್ಟಣ ಪಂಚಾಯತಿ ಮೇಲ್ದಾಗ ಅಭಿವೃದ್ಧಿ ಹೊಂದ್ಬೇಕಲ್ಲ ಮತ್ತೆ? ಒಬ್ರು ಇಲ್ಲಿ ಅಧಿಕಾರಿಗಳನ್ನ ಹಾಕಬೇಕಲ್ರಿ ಎಮ್ ಎಲ್ ಎ ಅವರು. ಹಾ ಯಾರನ್ನೂ ಹಾಕಿಲ್ಲ ಇನ್ನು ಮಟ್ಟ ಯಾರು ಕೇಳುವಂತ ಅಧಿಕಾರಿ ಇಲ್ಲ ಇಲ್ಲಿ. ಹೌದಾ? ಹೌದಾ? ಅಟ್ಲೀಸ್ಟ್ ಬೋರ್ಡು ಚೇಂಜ್ ಮಾಡಿ. ಬೋರ್ಡ್ ಚೇಂಜ್ ಮಾಡಿಲ್ಲ, ಒಂದು ಇದು ಸಮಸ್ಯೆನೂ ಇಲ್ಲ. ಹೌದಾ? ಏನೂ ಇಲ್ಲ ರೀ. ಈಗ ಆಗ್ಬಿಟ್ರೆ ಹೆಂಗೆ ಮತ್ತೆ ನಿಮ್ ಹಿರೇಬಗೋಡಿ? ಹಿರೇಬಳ್ಳಿ ಅಂದ್ರೆ ಎಲ್ಲಾರು ಇಡೀ ಎಲ್ಲಾ ಊರ ಮಂದಿ ಎಲ್ಲ ಜವಾಬ್ದಾರಿ ತಗೊಂಡ್ರೆ ಆಗ್ಬೋದು. ಹೌದಾ? ನಾವು ನೀವು ಅಷ್ಟು ಮಾಡಿರಲ್ಲ ಆಗೋಲ್ಲ. ಹೌದಾ? ಹೌದು. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇದೆಲ್ಲ ಸುಧಾರಣೆ ಆಗ್ಬೇಕ್ರಿ ಎಲ್ಲ. ಓಕೆ ಓಕೆ. ಓಕೆ. ಈ ಚೌಡಿಕೂಡಲ್ಲಿ ಒಂದು ಬ್ರಿಡ್ಜ್ ಆಗ್ಬೇಕು, ಒಂದು ಕೌಲಿವಾಗ ನೀರಿಲ್ಲ, ಹಾ ಒಂದು ಕಸಾವಿಯಾಗ ಒಂದು ಇವ್ರು ಆರ್ ಸಿ ಒಂದು ಜಾಗ ಕೊಟ್ಟು ಗುಡ್ಡದ್ದು, ಅದ್ರಾಗ ಒಂದು ಹಿರೇಬಳ್ಳಿಗೆ ಒಂದು ಕಸಾವಿಯಾಗ ಒಂದು 10 ಎಕರೆದಾಗ ಇಟ್ಕೊಳ್ಳಿಲ್ಲ ಅವರು. ಎಲ್ಲಾ ಕಸಾವಿಯಾಗ ನಮ್ಮ ಊರಲ್ಲಿ ಜಾಗನೇ ಇಲ್ಲ. ಇಂತ ಮೆಂಬರ್ಗಳು ಮೊದಲಿನಿಂದ ಏನ್ ಮಾಡೋದು ಈಗ? ಅದೇ ಹಿರೇಬಗೌಡಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿದ್ದ ಹಿರೇಬಗೌಡಿಗೆ 1000 ಸಮಸ್ಯೆಗಳು ಸಂಕಷ್ಟಗಳು ಅಂತ ಒಂದು ವರದಿ ಮಾಡ್ತಾ ಇದ್ದೆ. ಈಗ ತಾವು ಆಡಳಿತಾಧಿಕಾರಿಯಾಗಿ ತಗೊಂಡಿದ್ದೀರ ಸರ್ ಚಾರ್ಜ್? ಇನ್ನೂ ಚಾರ್ಜ್ ತಗೊಂಡಿಲ್ರಿ, ತಗೋತೀನಿ. ಮೊನ್ನೆನೇ ಆರ್ಡರ್ ಬಂದಿದೆ ಅದ. ಹಾ ರೀ, ತಗೋತೀನಿ ಈಗ. ಅಲ್ಲ, ಈಗ ಆರ್ಡರ್ ಬಂದಿದೆ, ಇಲ್ಲೇವರೆಗೂ ಸಹ ಒಂದ್ ರೀತಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ ಎಷ್ಟು ದಿನ ಆಯ್ತು ಸರ್ ಇದು? ಗೌರ್ಮೆಂಟ್ ಗೆಜೆಟ್ ಹಾಕಿ ಅಲ್ಲ, ಅಂದಾಜು ಒಂದು ತಿಂಗಳಾಗಿರ್ಬೇಕಲ್ಲ ಸರ್? ಇಲ್ಲ, ಅಷ್ಟಾಗಿಲ್ರಿ. ಮೊನ್ನೆ ನನ್ ಚೀಫ್ ಆಫೀಸರ್ ಬಂದ್ ಸುಮಾರು 3-4 ದಿನದಿಂದ ಬಂದಿದ್ರು. ಹೌದಾ? ಹಾಗಾದ್ರೆ ಇನ್ನ ಗ್ರಾಮ ಪಂಚಾಯತಿ ಬೋರ್ಡ್ ಇದೆ. ಇಲ್ಲ, ಅಂತ ಚೇಂಜ್ ಮಾಡಿಸ್ತೇವೆ, ಇಮಿಡಿಯೇಟ್ಲಿ ಮಾಡಿಸ್ತೀವಿ. ಅದನ್ನ ಸ್ವಲ್ಪ ನೀಟಾಗಿ ದೊಡ್ಡದು ಮಾಡಿ ಇನಾಗ್ರೇಷನ್ ಟೈಪ್ ನಾನು ಹೇಳ್ತೀನಿ. ಹಂಗಲ್ಲ, ಈಗ ನೋಡಿ, ಈಗ ವರದಿ ಮಾಡ್ತಾ ಇದ್ವಿ ಕಸದ ಸಮಸ್ಯೆ ಬಗ್ಗೆ. ಹಾಗಾಗಿ ನೋಡಿ, ಈ ಟೈಮಲ್ಲಿ ನೋಡಿ ಈ ರೀತಿ ಎಲ್ಲ ಇದಾಗ್ಬಿಟ್ರೆ ಇನ್ನ ಗ್ರಾಮ ಪಂಚಾಯತಿ ಅಂತಾನೆ ಐತೆ. ಚೇಂಜ್ ಮಾಡಿಸ್ತೇನ್ರಿ ಇಮಿಡಿಯೇಟ್. ಹಾಗಾಗಿ ಏನು ಇವ್ರು ಯಾರು ನೀವು? ಓಕೆ ಸರ್, ಪಾಪ ನೀವಂತೂ ಬಿಸಿ ಇರ್ತೀರ ಬಿಡಿ. ನಿಮ್ಮಲ್ಲಿ ಇರ್ತಕ್ಕಂತ ಒಬ್ಬ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅಂತ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪನಾರು ಇದೈತೆ ಹೇಳಿ ಸರ್ ನೀವೇ. ಮಾತಾಡ್ತೇನ್ರಿ, ಹಾ ಸರ್, ದಯವಿಟ್ಟು ನೋಡಿ ಸರ್. ಈಗ ಮಾತಾಡ್ತೇನೆ. ಹಾ ಸರ್, ದಯವಿಟ್ಟು ಅದನ್ನ ಚೇಂಜ್ ಮಾಡಿ ಸರ್. ನಮಸ್ತೆ. ಈಗ ಹಿರೇಬಗೌಡಿ ನಮಸ್ಕಾರ. ಏನ್ರಿ? ಹಿರೇಬಗೌಡಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿದ ತಕ್ಷಣ ಸಾಕಷ್ಟು ಕಸ ವಿಲೇವಾರಿ ಮತ್ತೆ ಅದಕ್ಕೆಲ್ಲ ಸಮಸ್ಯೆಗಳಿದಾವೆ. ಹಾಗಾಗಿ ಎಲ್ಲಂದ್ರಲ್ಲೇ ಕಸಗಳು ತಾಂಡವಾಡ್ತಾ ಇದೆ ಸರ್. ಹ್ಞೂನ್ರಿ. ಹಾಗಾಗಿ ಅದು ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಆಗ್ಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಕಸ ವಿಲೇವಾರಿ ಘಟಕನೇ ಇಲ್ರಿ ಅಲ್ಲೇ. ಈಗ ನಾವ್ ಅದನ್ನ DC ಸಾಬ್ರಿಗೆ ಹೇಳಿ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕಸ ಇಷ್ಟು ಹೆಂಗ್ ಮಾಡಿದ್ರಿ ಪಂಚಾಯತಿ ಅವರು? ಈಗ ಗ್ರಾಮ ಪಂಚಾಯತಿ ಇದ್ದಾಗ ಒಂದು ಪರಿಸ್ಥಿತಿ ಹಂಗೈತಿ. ಈ ಪಟ್ಟಣ ಪಂಚಾಯತಿ ಆದ ತಕ್ಷಣ ನಾವು ಜಾಗಕ್ಕೆ ಅದನ್ನ DC ಸಾಬ್ರು ಜಾಗ ಸ್ಯಾಂಕ್ಷನ್ ಮಾಡ್ತಾರ. ಈಗ ಮತ್ತೆ ಪಟ್ಟಣ ಗ್ರಾಮ ಪಂಚಾಯತಿ ಇದ್ದಾಗ ಕಸ ಎಲ್ಲಿ ಹೋಗ್ತಿತ್ತು ಅವಾಗ ಕೇಳಿದ್ರಿ ನೀವು? ಸರ್, ಅವಾಗೂ ಹೊಡೆದಿದ್ದೀವಿ, ಗ್ರಾಮ ಪಂಚಾಯತಿ ಇದ್ದಾಗ ಹೊಡೆದಿದ್ದೀವಿ. ಈಗ ಏನಾಗಿದೆ ಗೊತ್ತಾ ಸರ್? ಈಗ ಅವಾಗ ಏನ್ ಮಾಡಿದ್ರು ಇವರು ಗ್ರಾಮ ಪಂಚಾಯತಿ? ಸರ್, ಅವರು ಅಲ್ಲೆಲ್ಲೋ ಆ ಕಡೆ ಡಂಪ್ ಹೊಡಿತಿದ್ದಾರೆ ಸರ್. ಅದಕ್ಕೆ ಅದನ್ನೇ ಸರಿ ಮಾಡ್ತಾ ಇದೀವಿ ಈಗ. ಈ ಬಡೆಕೊಳ್ಬಾರ್ದಾಗ ಏನೋ ನಿರ್ಮಾಣ ಮಾಡಿದಾರಂತೆ. ಅದನ್ನ ನೋಡ್ತೇನ್ರಿ, ಹೇಳಿದೀನಿ ಜಾಗ ಸ್ಯಾಂಕ್ಷನ್ ಮಾಡಿ.
ಅವ್ರಿಗೆ ಕಸ ವಿಲೇವಾರಿ ಘಟಕ ಮಾಡಿಸಿ ಅದನ್ನ ಸಿಸ್ಟಮೆಟಿಕ್ ಆಗಿ ಏನೇನ್ ಮಾಡಿಸ್ಬೇಕು ಮಾಡಿಸ್ತೀವಿ. ಅಲ್ಲ ಈಗ ಪ್ರಿಕಾಷನ್ಸ್ ಏನಪ್ಪಾ ಅಂತಂದ್ರೆ ಎಲ್ಲಂದ್ರಲ್ಲೇ ಹೋಟೆಲ್ಗಳು. ಹಾ ಸರ್, ಆಫೀಸರ್ಗೆ ಹೇಳಿನಿ. ನಿನ್ನೆ ಬೆಳಗ್ಗೆನೆ ಫೋನ್ ಮಾಡಿನಿ. ಹಾ ಸರ್, ಅವ್ರೆಲ್ಲ ಗಟ್ರ ಎಲ್ಲ ಸ್ವಚ್ಛ ಮಾಡಿಸ್ತಾರ. ಈಗ ಮಳಿ ಬಂತಲ್ಲ, ಹಾ ಸರ್, ಗಟ್ರ ಎಲ್ಲ ಡ್ರೈನ್ ಎಲ್ಲ ಸ್ವಚ್ಛ ಮಾಡಿಸ್ತಾರ. ಎಲ್ಲ ಸರಿ ಮಾಡಿಸಿ ನಿಮ್ಗೆ ಹೇಳಕ್ ಹೇಳ್ತೀನಿ ನಾನು. ಒಂದು ತಹಸೀಲ್ದಾರ್ ಆಫೀಸ್ ತಾವು ಒಂದ್ಸಲ ಬೈಲೊಂಗ್ಲ ರೋಡ್ ತಹಸೀಲ್ದಾರ್ ಆಫೀಸ್ ಮುಂದೆ ನೋಡ್ಬಿಡಿ ಸರ್, ಎಷ್ಟು ಕಸದ್ದು ವಾಸನೆ ಬಡಿತಾವ್ ಸರ್. ಅಟ್ಲೀಸ್ಟ್ ಅವೇರ್ನೆಸ್ ಮೂಡ್ತಿ ಅಂತ ಹೇಳಿ ಸರ್. ಸರ್, ತಹಸೀಲ್ದಾರ್ ಆಫೀಸ್ ರೀ? ಅಲ್ಲಿ ತಹಸೀಲ್ದಾರ್ ಆಫೀಸ್ ಹಿರೇಬಗೌಡಿ ಉಪ ತಹಸೀಲ್ದಾರ್ ಆಫೀಸ್ ಮುಂದೆಗಡೆನೆ. ಉಪ ತಹಸೀಲ್ದಾರ್ ಆಫೀಸ್. ಹಾ ಸರ್, ನಾ ಇಮಿಡಿಯೇಟ್ ಕ್ಲಿಯರ್ ಮಾಡ್ಸಕ್ ಹಚ್ತೀನಿ ತಗೋರಿ. ಎಸ್ ಸರ್, ಎಲ್ಲಂದ್ರಲ್ಲೇ ಈ ಹೋಟೆಲ್. ವೀಕ್ಷಕರೇ, ಈಗ ಹಿರೇಬಗೌಡಿ ಏನೋ ಒಂದ್ ರೀತಿ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಇರ್ತು, ಆದ್ರೆ ಬಹುಶಃ ಮತ್ತೆ ಭಾಗಶಃ ಈ ಕಸ ಅಂತಕ್ಕಂಥದ್ದು ವಿಶೇಷವಾಗಿ ಸಿಕ್ಕಾಪಟ್ಟೆ ದರ್ಬಾರ್ ಜಾಸ್ತಿ ಆಗಿದೆ. ಮತ್ತೆ ಎಲ್ಲಂದ್ರಲ್ಲೇ ಖಾಲಿ ಕುಡಿದ ಮದ್ಯದ ಒಂದ್ ರೀತಿ ಈ ಬಾಟಲ್ಗಳನ್ನ ಈ ರೀತಿ ಬಿಸಾಕ್ ಹೋಗ್ತಾರೆ ಎಲ್ಲಂದ್ರಲ್ಲೇ. ವಿಶೇಷವಾಗಿ ಹಿರೇಬಗೌಡಿಲಿ ಅತ್ಯಂತ ಪ್ರಮುಖ ಸ್ಥಳ. ಈಗ ನಾನಿರ್ತಕ್ಕಂಥದ್ದು ಒಂದ್ ರೀತಿ ಹಿರೇಬಗೌಡಿಯ ಒಂದ್ ರೀತಿ ಉಪ ತಹಸೀಲ್ದಾರ್ ಕಚೇರಿ ಹೊರಗಡೆ ಇದ್ದಿದ್ದೀನಿ. ಅದೇ ಆವರಣದಲ್ಲೇ ಈಗ ಪದೇ ಈ ರೀತಿ ಒಂದ್ ರೀತಿ ಏನೋ ಕಸ ಅಂತಕ್ಕಂಥದ್ದು ಎಲ್ಲಂದ್ರಲ್ಲೇ ಇದಾಗ್ತಾ ಇದೆ. ಕೆಲವೊಂದ್ ಕಡೆ ಈ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ ಹಿರೇಬಗೌಡಿ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಪ್ಪ ಅಂದ್ರೆ ಎಲ್ಲಂದ್ರಲ್ಲಿ ಕಸ ಪಟ್ಟಣ ಪಂಚಾಯತಿ ಆಗಿದೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಮತ್ತೆ ಮೊದ್ಲಿದ್ದರೂ ಸಹ ಕಸನೇ ಜಾಸ್ತಿ ಇದೆ. ಹಾಗಾಗಿ ಯಾಕೆ ಇನ್ನ ಇಂಥವ್ರಿಗೆ ಎಚ್ಚೆತ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಈಗ ನೋಡಿ, ಸಾಕಷ್ಟು ಜನ ಒಂದ್ ರೀತಿ ಹಿರೇಬಗೌಡಿ ಉಪ ತಹಸೀಲ್ದಾರ್ ಅಂದಿದ ತಕ್ಷಣ ಸಾಕಷ್ಟು ಜನ ಬರ್ತಾರೆ. ಏನೋ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಬರ್ತಾರೆ. ಮತ್ತೆ ವಾಸನೆ ಯುಕ್ತ ಒಂದ್ ರೀತಿ ಈ ಒಂದು ಕಸಕ್ಕೆ ಯಾರೇ ಜವಾಬ್ದಾರಿ? ದಯವಿಟ್ಟು ಬರೀ ಕಸಕ್ಕೆ ಅಷ್ಟು ಖರ್ಚು ಮಾಡಿದೀನಿ, ಇಷ್ಟು ಖರ್ಚು ಮಾಡಿದೀನಿ ಅಂತಿರಲ್ಲ, ಎಲ್ಲಿ ಖರ್ಚು ಮಾಡಿದೀರಾ? ಆಯ್ತು, ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ಕಸ ಮುಕ್ತ ಒಂದ್ ರೀತಿ ಹಿರೇಬಗೌಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ ಹತ್ತತ್ರ 1.5 ತಿಂಗಳು 2 ತಿಂಗಳಾಗಿದೆ. ಎಲ್ಲ ದಾಖಲೆಗಳು ಹಸ್ತಾಂತರ ಆಗಿದೆ. ಬಹುಶಃ ಇಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ನೇಮಕ ಆಗಿದ್ದಾರೆ, ಮತ್ತೆ ಜೊತೆಗೆ ಆಡಳಿತಾಧಿಕಾರಿ ನೇಮಕ ಆಗಿದ್ದಾರೆ. ಆದ್ರೆ ದುರ್ದೈವ ಅಂದ್ರೆ ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳು ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನಂಗೆ ಇಲ್ಲಿವರೆಗೂ ಸಹ ಅಟ್ಲೀಸ್ಟ್ ಒಂದು ಬೋರ್ಡ್ ತಯಾರು ಮಾಡ್ಸಕ್ಕಾಗಿಲ್ಲ. ಬೋರ್ಡ್ ಚೇಂಜ್ ಮಾಡಿ ಪಟ್ಟಣ ಪಂಚಾಯತಿ ಮಾಡಿಸ್ಬೇಕು ಅಂತ ಅವ್ರ ಕೈಲಿ ಆಗಿಲ್ಲ. ಇಂಥ ಚೀಫ್ ಆಫೀಸರ್ಗಳು, ಇಂಥ ಮುಖ್ಯಾಧಿಕಾರಿಗಳಿಂದ ಯಾರೋ ಪಾಂಡ್ಯನೋ ಗೊತ್ತಿಲ್ಲ, ನನ್ಗೇನೋ ಗೊತ್ತಿಲ್ಲ. ದಯವಿಟ್ಟು ಈಗ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗಿರಿದೆ, ದಯವಿಟ್ಟು ಪಟ್ಟಣ ಪಂಚಾಯತಿ ಅಂತ ಮೊದಲು ಚೇಂಜ್ ಮಾಡಿ. ಜೊತೆಗೆ ಸಾಕಷ್ಟು ಕಸಗಳು ಸಮಸ್ಯೆಗಳಿದಾವೆ, ಅವನ್ನೆಲ್ಲ ದಯವಿಟ್ಟು ಕಸ ವಿಲೇವಾರಿ ಅಂತಕ್ಕಂಥದ್ದು ಸಾಕಷ್ಟು ಇದ್ ಮಾಡಿ ಕಸ ಮುಕ್ತ ಹಿರೇಬಗೌಡಿಯಾಗಿ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.